ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವಬರಕಾತುಹು. ದಿನಾಂಕ 22 ಜೂನ್ 2025 ರವಿವಾರ ಬೆಳಿಗ್ಗೆ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಪರಿಸರ ದಿನದ ಅಂಗವಾಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹಾಗೂ ಹಲವು ಬಡಾವಣೆಗಳಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಅಲ್ಲಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಿದರು. ಇದನ್ನು ಜನಾಬ್ ಅಲ್ಹಾಜ್ ಅಬ್ದುಲ್ ಸತ್ತಾರ್ ಸಾಬ್ ಪ್ರಧಾನ ಕಾರ್ಯದರ್ಶಿಗಳು, ತಂಜಿಮುಲ್ ಮುಸ್ಲಿಮೀನ್ ಕಮಿಟಿ ಲಿಂಗಸುಗೂರು ಹಾಗೂ ಜನಾಬ್ ಶೇಖ್ ಅಬ್ದುಲ್ ಸಲೀಂ ಸಾಬ್ ಅಧ್ಯಕ್ಷರು, ಈದ್ಗಾ ಕಮಿಟಿ ಲಿಂಗಸುಗೂರು ಹಾಗೂ ಜನಾಬ್ ಹಾಫಿದ್ ಸೈಯದ್ ಅಬು ಸಯೀದ್ ಸಾಬ್ ಖಾಸ್ಮಿ ಸಂಚಾಲಕರು, ಜಮಾತೆ ಇಸ್ಲಾಮಿ ಹಿಂದ್ ಲಿಂಗಸುಗೂರು ಇವರು ಉದ್ಘಾಟಿಸಿದರು. ಪಟ್ಟಣದಲ್ಲಿ ಕನ್ಯಾ ಶಾಲೆಯಿಂದ ಪ್ರಾರಂಭಿಸಿ ಮೊಹಮ್ಮದಿಯ ಮಸ್ಜಿದ್ ಮುಂಭಾಗದಿಂದ ಸಂತೆ ಬಜಾರ್ ರಸ್ತೆಯವರೆಗೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನೂರಾರು ಸಸಿಗಳನ್ನು ನೆಟ್ಟು ಮರವೇ ನಮ್ಮ ಉಸಿರು, ಗಿಡ ನೆಟ್ಟು ಉಸಿರು ಉಳಿಸಿ ಹೆಸರಿಗೆ ಅಷ್ಟೇ ಮಾತ್ರ ನಾವು ವಿಶ್ವ ಪರಿಸರ ದಿನಾಚರಣೆ ಮಾಡಿದರೆ ಸಾಲದು. ಪ್ರತಿಯೊಬ್ಬರೂ ತಾವುಗಳು ವಾಸವಾಗಿರುವ ಬಡಾವಣೆ ಮತ್ತು ಮನೆಯ ಸುತ್ತಮುತ್ತಲೂ ಗಿಡಗಳನ್ನು ಹಚ್ಚಿ ಅವುಗಳನ್ನು ಪೋಷಿಸಿ ರಕ್ಷಣೆ ಮಾಡಿ ಅವುಗಳನ್ನು ಬೆಳೆಸಿದರೆ ಮುಂದೆ ನಮಗೆ ನಾವು ಸಸಿಯಾಗಿ ನೆಟ್ಟಿದ್ದು ಮುಂದೊಂದು ದಿನ ಮರವಾಗಿ ಬೆಳೆದು ಸ್ವಚ್ಛಂದವಾದ ಗಾಳಿ, ನೆರಳು, ಉಸಿರನ್ನು ದೊರಕಿಸುತ್ತದೆ. ನಾವು ಹಚ್ಚುವ ಪ್ರತಿಯೊಂದು ಮರಕ್ಕೂ ಜೀವವಿರುತ್ತದೆ. ಮರಗಳ ಪೋಷಣೆ ನಮ್ಮೆಲ್ಲರ ಹೊಣೆ ಎಂಬ ವೇದ ಘೋಷಗಳೊಂದಿಗೆ ಅಲ್ಲಲ್ಲಿ ಸಸಿಗಳನ್ನು ನೆಟ್ಟು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಜನಾಬ್ ಖಾಜಾ ಬಂದೆ ನವಾಫ್ ಕಾರ್ಯದರ್ಶಿಗಳು, ಜಮಾತೆ ಇಸ್ಲಾಮಿ ಹಿಂದ್ ಲಿಂಗಸುಗೂರು, ಜನಾಬ್ ಮೌಲಾನಾ ಅಬ್ದುಲ್ ಗಫೂರ್ ಸಾಬ್ ಅರಬಿ ಶಿಕ್ಷಕರು, ಮೊಹಮ್ಮದಿಯ ಮಸ್ಜಿದ್ ಅಲ್ಹಾಜ್ ಅಬ್ದುಲ್ ಸಿಲಾರ್ ಸಾಬ್, ಡಾಕ್ಟರ್ ಮುರ್ತುಜಾ, ಡಾಕ್ಟರ್ ಮೊಹಮ್ಮದ್ ಜಾವೇದ್, ಶೇಖ್ ಮೊಹಮ್ಮದ್ ಅಲಿ, ಅಹ್ಮದ್ ಅಲಿ, ಶಂಕರಪ್ಪ ಮಡಿವಾಳ ಹಾಗೂ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.